ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲ ಹೇಗಿದ್ದೀರಾ? ಸೊ ಈ ಕಲೆ ಒಂದು 10 ಡೇಸ್ ಆಗೋಕ್ಕೆ ಬಂತು ಅನಿಸುತ್ತೆ. ನಾನು ಯಾವುದೇ ರೀತಿ ವೀಡಿಯೋ ಅಪ್ಲೋಡ್ ಮಾಡಿರಲಿಲ್ಲ. ಸೊ ಇವತ್ತು ವೀಡಿಯೋ ಅಪ್ಲೋಡ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ವೀಡಿಯೋನ ಸ್ಟಾರ್ಟ್ ಮಾಡಿಕೊಂಡೆ. ಇವತ್ತು ನನಗೆ ಎಕ್ಸಾಮ್ ಇರೋ ಕಾರಣ ಬೇಗ ಕಾಲೇಜ್ಗೆ ಹೋಗಿ ಎಕ್ಸಾಮ್ ಮುಗಿಸ್ಕೊಂಡು ಮತ್ತೆ ವಾಪಸ್ ರಿಟರ್ನ್ ಆಗಿ ಮನೆಗೆ ಬಂದಿದ್ದೀನಿ. ಯಾವ ಕಾರಣಕ್ಕೆ ವೀಡಿಯೋ ಮಾಡೋಕ್ಕೆ ಬಂದಿದ್ದೀನಿ ಅಂದರೆ, ಸೊ ಆ್ಯಕ್ಚುಲಿ ನಾನು ಒಂದು 7 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ ಮಾಡಿ ಇವಾಗ ಒಂದು 10 ಡೇಸ್ ಮೇಲೇ ಆಗಿದೆ. ಸೊ ಆ ವೆಯ್ಟನ್ನು ಇನ್ನೂ ರಿವ್ಯೂ ಮಾಡಿಲ್ಲ ನಿಮ್ಮ ಜೊತೆ. ಐ ಆಮ್ ಸೋ ಸಾರಿ. ಈ ಕಾರಣಕ್ಕಾಗಿ ನಿಮ್ಮೆಲ್ಲರ ಮುಂದೆ ನಾನು ಸಾರಿನ ಕೇಳ್ತಾ ಇದ್ದೀನಿ. ಸೊ ಇವತ್ತು ಆ ವೀಡಿಯೋನ ಆ್ಯಕ್ಚುಲಿ ನಾನು ಅವತ್ತೇ ಏನು ನನ್ನ ವೆಯ್ಟ್ ಕಡಿಮೆ ಆಗಿರೋದನ್ನು, ಅದನ್ನು ಸಿಕ್ಕಾಪಟ್ಟೆ ವೆಯ್ಟ್ ಲಾಸ್ ಚೆನ್ನಾಗಾಗಿದೆ. ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಫೋಟೋನೆಲ್ಲ ತೆಗೆದಿಟ್ಕೊಂಡಿದ್ದೆ. ಬಟ್ ನಾನು ಯಾವುದೇ ರೀತಿ ವೀಡಿಯೋ ಮಾಡಿರಲಿಲ್ಲ. ಆ್ಯಂಡ್ ಮತ್ತು ವೀಡಿಯೋ ಮಾಡಿದರೆ ಅದಕ್ಕೆ ಎಡಿಟಿಂಗ್ ಸಹ ಮಾಡಬೇಕು. ಇದೆಲ್ಲ ಕಾರಣದಿಂದ ಸ್ವಲ್ಪ ಕೆಲಸ ಇದ್ದಿದ್ದರಿಂದ ಯಾವುದನ್ನು ಮಾಡೋಕ್ಕಾಗಿರಲಿಲ್ಲ. ಸೊ ಏನಕ್ಕೆ ಇಷ್ಟು ದಿನ ತೊಗೊಂಡೆ ನಾನು ನನ್ನ ಒಂದು ವೆಯ್ಟ್ ಲಾಸ್ ಆಗಿರುವಂಥ ವೀಡಿಯೋನ ರಿವ್ಯೂ ಮಾಡೋದಕ್ಕೆ ಅಂತಂದರೆ, ನನಗೆ ಆ್ಯಕ್ಚುಲಿ ಟೈಮ್ ಇರಲಿಲ್ಲ. ಮತ್ತು ನಮ್ಮದು ಎಕ್ಸಾಮ್ ಬೇರೆ ನಡೀತಾ ಇದೆ. ಸೊ ಹಾಗಾಗಿ ನಾನು ಒಂದು ಸ್ವಲ್ಪ ವೀಡಿಯೋ ಅಪ್ಲೋಡ್ ಮಾಡೋದಕ್ಕೆ ಆಗ್ತಾಯಿಲ್ಲ. ಆಫ್ಟರ್ ನನ್ನ ಎಕ್ಸಾಮ್ ಎಲ್ಲ ಮುಗಿದ್ಮೇಲೆ ಖಂಡಿತವಾಗಿಯೂ ನಾನು ರೆಗ್ಯುಲರಾಗಿ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಹಾಗೆ ನಾವು ಮತ್ತೆ ಇನ್ನೊಂದು ಹೊಸ ಚಾಲೆಂಜ್ ಜೊತೆ ನಾನು ನಿಮ್ಮ ಜೊತೆ ಬರ್ತೀನಿ. ಸೊ ಇವತ್ತು ನಾನು ಕೆಲವೊಂದು ಪ್ರಾಡಕ್ಟ್ಗಳನ್ನ ನಾನು ಓದ್ಸಲ ಯಾವ ರೀತಿ ಪ್ರಾಡಕ್ಟ್ಗಳನ್ನ ರಿವ್ಯೂ ಮಾಡಿದೆ, ಸೊ ಅದೇ ರೀತಿ ಕೆಲವೊಂದಷ್ಟು ಪ್ರಾಡಕ್ಟ್ಗಳನ್ನ ರಿವ್ಯೂ ಮಾಡೋದಿದೆ. ಅದನ್ನು ಸಹ ಮಾಡಿಲ್ಲ. ಸೊ ಆ ಪ್ರಾಡಕ್ಟ್ಗಳನ್ನೆಲ್ಲ ನಾನು ಶಾರ್ಟ್ಸ್ ಅಪ್ಲೋಡ್ ಮಾಡ್ತೀನಲ್ಲ, ಆ ಶಾರ್ಟ್ಸಲ್ಲಿ ನಾನು ಕೆಲವೊಂದಿಷ್ಟು ಪ್ರಾಡಕ್ಟ್ಗಳನ್ನ ರಿವ್ಯೂ ಮಾಡಿ ಅದನ್ನು ಇನ್ನು ಮುಂದೆ ಶಾರ್ಟ್ಸಾಗಿ ಅಪ್ಲೋಡ್ ಮಾಡಿ. ಒಂದು ಎಕ್ಸಾಮ್ ಇತ್ತು, ಇವಾಗಿನ ಜಸ್ಟ್ ಒಂದು 12 o'clock ಎಕ್ಸಾಮ್ ಮುಗಿತು. ಸೊ ಇವಾಗ 3 o'clock ಆಗೋಕ್ಕೆ ಬಂದಿದೆ. ಆ್ಯಕ್ಚುಲಿ ನಾನು ಇದಕ್ಕಿಂತ ಮುಂಚೆನೇ ವೀಡಿಯೋ ಮಾಡಬೇಕು ಅಂತ ಹೇಳ್ಕೊಂಡು ಬಂದೆ. ಸಿಸ್ಟರ್ ಒಬ್ಬರು ಯೂಟ್ಯೂಬಲ್ಲಿ ಲೈವ್ ಬಂದಿದ್ರು. ಸೊ ಅವ್ರ ಜೊತೆ ಒಂದು ಸ್ವಲ್ಪ ಲೈವಲ್ಲಿ ಕಾಲ ಕಳೆದು, ಹಾಗಾಗಿ ಒಂದು ಸ್ವಲ್ಪ ಟೈಮ್ ಆಗೋಯಿತು. ಸೊ ಇನ್ನೊಬ್ಬರು ನನ್ನ ಫ್ರೆಂಡ್ಸ್ ಯಾರು ಅಂದರೆ ಶರುಮನಿ ಅಂತ. ಸೊ ದಯವಿಟ್ಟು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಪ್ಲೀಸ್ ದಯವಿಟ್ಟು ಅವರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ನಾನು ಇನ್ನು ಮುಂದೆ ಲೈವಲ್ಲಿ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಆದಷ್ಟು ಟ್ರೈ ಮಾಡ್ತೀನಿ. ಖಂಡಿತವಾಗಿಯೂ ನಿಮಗೆ ಟೈಮ್ ಸಿಕ್ಕರೆ ನೀವು ಜಾಯ್ನ್ ಆಗಿ ಅಂತ ಹೇಳ್ಕೊಳ್ತೀನಿ. ಮತ್ತು ನಾವು 7 ಡೇಸ್ ಚಾಲೆಂಜ್ ಮಾಡಿದ್ವಲ್ಲ, ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದುಬಿಟ್ಟಿದೆ ರಿಸಲ್ಟು. ನನಗಂತೂ ತುಂಬಾ ಖುಷಿ ಆಗ್ತಾಯಿದೆ. ಬಿಕಾಸ್ ನಾನು ಈ ಬರೀ 7 ಡೇಸಲ್ಲಿ ಇಂಥ ರಿಸಲ್ಟ್ ಬರುತ್ತೆ ಅಂತ ನಾನು ಏನೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಅಷ್ಟು ಚೆನ್ನಾಗಿ ರಿಸಲ್ಟ್ ಬಂದಿದೆ. ಹಾಗೆ ಕನ್ಸಿಸ್ಟೆನ್ಸಿನೂ ಅಷ್ಟೇ, ಒಂದು 50% ಎಫರ್ಟ್ ಹಾಕಿದೆ ಅನಿಸುತ್ತೆ ಅಷ್ಟೇ. ಬಟ್ ಇಷ್ಟು ಚೆನ್ನಾಗಿ ರಿಸಲ್ಟ್ ಬಂದಿದೆ ಅಂದರೆ ಐ ಕಾಂಟ್ ಬಿಲೀವ್. ಐ ಥಿಂಕ್ ಇನ್ನೂ 100% ಕನ್ಸಿಸ್ಟೆನ್ಸಿಯಾಗಿ ಮಾಡಿದರೆ ಇನ್ನೂ ಚೆನ್ನಾಗಿ ರಿಸಲ್ಟ್ ಬರ್ತಿತ್ತೇನೋ ಅನಿಸುತ್ತೆ. ಹಾಗೆ ಬರೀ 7 ಡೇಸಲ್ಲೇ ಇಷ್ಟೊಂದು ಅಚೀವ್ ಮಾಡ್ಬೋದು ಅಂತ ನನಗೆ ಖಂಡಿತವಾಗಿಯೂ ಗೊತ್ತಿರಲಿಲ್ಲ. ಬಟ್ ಈ ಒಂದು 7 ಡೇಸಲ್ಲಿ ಆಗಿರುವಂಥ ಚಾಲೆಂಜಸ್ ನೋಡಿ ನನಗೆ ಈ ಚಾಲೆಂಜ್ನ ಇನ್ನೂ ಮುಂದೆ ಕಂಟಿನ್ಯೂ ಮಾಡಬೇಕು ಅನ್ನಿಸ್ತಾ ಇದೆ. ಬಟ್ ಇವಾಗ ಎಕ್ಸಾಮ್ ಇರೋ ಕಾರಣ ಕೆಲವೊಂದಿಷ್ಟು ಅಡುಗೆಗಳನ್ನ ನನಗೋಸ್ಕರ ನಾನು ಸಪ್ರೇಟಾಗಿ ಮಾಡ್ಕೊಳೋದಕ್ಕೆ ನನಗೆ ಟೈಮ್ ಸಹ ಆಗ್ತಾಯಿಲ್ಲ. ಆ್ಯಂಡ್ ಮತ್ತು ವೀಡಿಯೋ ಮಾಡೋದಕ್ಕೂ ಸಹ ಟೈಮ್ ಇಲ್ಲ. ಹಾಗೆ ವೀಡಿಯೋ ಮಾಡಿದರೆ ಮತ್ತು ಅದಕ್ಕೆ ಎಡಿಟಿಂಗ್ ಬೇರೆ ಮಾಡಬೇಕು. ಇದೆಲ್ಲ ತೊಂದರೆಗಳಿರೋ ಕಾರಣದಿಂದ ಈಗೊಂದು 15 ಡೇಸ್ ನನ್ನ ಎಕ್ಸಾಮ್ ಮುಗಿಯುತ್ತೆ ಅಲ್ಲಿ ತನಕ ನಾನು ಯಾವುದೇ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಹೋಗೋದಿಲ್ಲ. ಕೆಲವೊಂದಿಷ್ಟು ದಿನ ನಮಗೆ ಎಕ್ಸಾಮಲ್ಲಿ ಗ್ಯಾಪ್ ಇರಬೇಕಾದ್ರೆ ಕೆಲವೊಂದಿಷ್ಟು ಶಾರ್ಟ್ಸ್ ಅಪ್ಲೋಡ್ ಮಾಡ್ತೀನಿ. ಹಾಗೆ ಅಂದರೆ ನಾನು ಇವತ್ತು ಸಿಂಪಲ್ಲಾಗಿ ವಾರ್ಮೆಸಲ್ಲಿ ಅವರ ಶಾವಿಗೆ ಉಪ್ಪಿಟ್ಟು ಮಾಡ್ಕೊಂಡಿದ್ದೆ. ಸೊ ಏನಿಲ್ಲ, ನಾರ್ಮಲಾಗಿ ನಾವು ಹೇಗೆ ಉಪ್ಪಿಟ್ಟು ಮಾಡ್ಕೊತೀವಿ ಹಾಗೆ ಮಾಡ್ಕೊಂಡಿದ್ದೆ. ಬಟ್ ಇದರಲ್ಲಿ ಎಕ್ಸ್ಟ್ರಾ ಅಂತ ಏನೂ ಆ್ಯಡ್ ಮಾಡಿಲ್ಲ. ಆದರೆ ಒಂದು ಸ್ವಲ್ಪ ನೀರನ್ನ ಕಡಿಮೆ ಹಾಕಿದ್ದೆ ಅಷ್ಟೇ. ನೀರಿಂದ ಒಂದು ಸ್ವಲ್ಪ ಕ್ವಾಂಟಿಟಿನ ಕಡಿಮೆ ಮಾಡ್ಕೊಂಡು ಹಾಕಿದ್ದೆ. ಶಾವಿಗೆ ಉಪ್ಪಿಟ್ಟು ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ಸೊ ಈ ವಿಡಿಯೋನು ಸಹ ನಾನು ನಾಳಿನ ವಿಡಿಯೋದಲ್ಲಿ ಶಾರ್ಟ್ಸಾಗಿ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದನ್ನು ಸಹ ಅಪ್ಲೋಡ್ ಮಾಡಿ. ಹೇಗೆ ಈ ವಿಡಿಯೋಗಳಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ಹಾಗೆ ನನ್ನ ಶಾರ್ಟ್ಸ್ ವಿಡಿಯೋಗೂ ಸಹ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಮತ್ತು ಕೆಲವೊಂದಿಷ್ಟು ನಾನು ಮಿಸ್ಟೇಕ್ಗಳನ್ನ ಮಾಡ್ತೀನಲ್ಲ, ಸೊ ಅದನ್ನು ನೀವು ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಆವಾಗ ನಾನು ಏನಾದರೂ ಮಿಸ್ಟೇಕ್ಸ್ ಮಾಡ್ತಾಯಿದ್ರೆ ಖಂಡಿತವಾಗಿ ಅದನ್ನು ತಿದ್ಕೊಳ್ಳೋ ಅಂಥ ಪ್ರಯತ್ನನ ನಾನು ನನ್ನ ಕಡೆಯಿಂದ ಮಾಡ್ತೀನಿ. ಹಾಗೆ ನನ್ನ ಮಾತಿನಲ್ಲಿ ಏನಾದರೂ ಏರುಪೇರಾದರೆ ಖಂಡಿತವಾಗಿಯೂ ಕ್ಷಮೆ ಇರಬೇಕು. ಯಾಕಂದರೆ ನಾವು ಫಸ್ಟ್ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾ ಇರ್ತೀವಲ್ಲ, ಕೆಲವೊಂದು ಸಲ ಕ್ಯಾಮ್ರಾ ಮುಂದೆ ಹಾಗೆ ಮಾತಾಡೋದಕ್ಕೂ ತುಂಬ ಒಂಥರ ಫಿಯರ್ ಆಗಿಬಿಡ್ತೀವಿ. ಆ ಥರ ಅನ್ನಿಸ್ತಾ ಇರುತ್ತೆ. ಕೆಲವೊಂದು ಸಲ ಮನೆ ಮತ್ತು ನನ್ನ ಓದು ಎರಡನ್ನೂ ಸಹ ನಿಭಾಯಿಸೋದು ತುಂಬ ಕಷ್ಟ ಆಗಿಬಿಡುತ್ತೆ. ಆವಾಗ ಒಂದೊಂದು ಸಲ ಅನಿಸುತ್ತೆ ಏನಕ್ಕೆ ಬೇಕಿದೆಲ್ಲ, ಸುಮ್ಮನೆ ಮನೆಗೆ ಇದ್ಬಿಡೋಣ ಅಂತ. ಆದರೂ ಇವಾಗ ನಮ್ಮ ಒಂದು ಏಜ್ ಇದೆ, ಯಾವ್ಯಾವ ಕಾಲಕ್ಕೆ ಏನೇನು ಆಗಬೇಕು ಅದು ಖಂಡಿತವಾಗಿಯೂ ಆಗೇ ಆಗುತ್ತೆ. ಇವಾಗ ನಮಗೊಂದು ವಯಸ್ಸಿದೆ. ಸೊ ಈ ಟೈಮಲ್ಲೇ ನಾವು ಏನೇನು ನಮ್ಮ ಒಂದು ಡ್ರೀಮ್ಸ್ ಇರುತ್ತೆ ಅದನ್ನೆಲ್ಲ ಫುಲ್ಫಿಲ್ ಮಾಡ್ಕೊಳೋದಕ್ಕೆ ಏನೇನು ಎಫರ್ಟ್ಗಳನ್ನ ಹಾಕಬೇಕು ಅದನ್ನೆಲ್ಲ ಈ ಟೈಮಲ್ಲೇ ಹಾಕಬೇಕಾಗುತ್ತೆ. ಸೊ ಒಂದೇನು ಅಂದರೆ ನಾವು ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ಫಸ್ಟಲ್ಲಿ. ಇವಾಗ ನಾವು ಏನೋ ಒಂದು ಮಾಡಬೇಕು ಅಂದರೆ ಅವ್ರ ಸಪೋರ್ಟ್ ಬೇಕು, ಇವ್ರ ಸಪೋರ್ಟ್ ಬೇಕು. ಖಂಡಿತವಾಗಿಯೂ ನಾವು ಅಂದ್ಕೊಂಡಿರ್ತೀವಿ ಯಾರ್ದು ಸಪೋರ್ಟ್ ಇಲ್ಲ ಅಂದರೆ ಏನೂ ಅಚೀವ್ ಮಾಡೋಕ್ಕಾಗಲ್ಲ ಅಂತ. ಬಟ್ ಸ್ಟಿಲ್ ಅಂದರೆ ಇರೋ ಒಂದು ಸತ್ಯ ಅಂದರೆ ಯಾರೂ ನಮ್ಮನ್ನು ಬಂದು ಪುಷಪ್ ಮಾಡೋದಿಲ್ಲ. ನೀನು ಹೀಗೆ ಮಾಡಬೇಕು, ನೀನು ಹೀಗಿರಬೇಕು, ನೀನು ಗ್ರೋ ಅಪ್ ಆಗಬೇಕು, ಖಂಡಿತವಾಗಿಯೂ ನೀನು ಇದನ್ನು ಮಾಡು ಅಂತ ಯಾರೂ ನಮ್ಗೆ ಹೇಳೋದಿಲ್ಲ. ನಮ್ಮ ಜೊತೆ ಇರೋ ಥರ ಇದ್ದುಬಿಟ್ಟು ಹಿಂದೆಗಡೆಯಿಂದನೇ ನಮ್ಮ ಕಾಲು ಎಳಿತಾರೆ ಅಂತ ಹೇಳ್ತಾರಲ್ಲ, ಅದಕ್ಕೆ ಸಾಕಷ್ಟು ಜನಗಳಿಗೆ ಅನುಭವ ಆಗಿರುತ್ತೆ. ಬಟ್ ಕೆಲವೊಬ್ಬರು ಹಂಚ್ಕೊಂಡಿರ್ತಾರೆ, ಕೆಲವೊಬ್ಬರು ಹಾಗೆ ಮನಸ್ಸಲ್ಲಿ ಅಂದ್ಕೊಂಡು ಸುಮ್ಮನಾಗಿರ್ತಾರೆ. ಸೊ ಯಾರಿಂದನೂ ನಮಗೇನೂ ಇಲ್ಲ ಅಲ್ವಾ.
ಇವಾಗ ನಾವೇನೋ ಮಾಡಬೇಕು ಅಂತ ಅಂದ್ಕೊಂಡ್ರೆ, ಇವಾಗ ಏನೋ ಒಂದು ಅಚೀವ್ ಮಾಡಬೇಕು ಅಂದ್ಕೊಂಡ್ರೆ ಅದಕ್ಕೆ ಎಫರ್ಟು ನಾವೇ ಮತ್ತು ನನ್ನ ವಯಸ್ಸಿಗೆ ಮೀರಿದ ಕೆಲವೊಂದಿಷ್ಟು ಮಾತುಗಳನ್ನ ಆಡಿದ್ದೀನಿ. ದಯವಿಟ್ಟು ಅದರಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ. ಹಾಗೆ ಓದ್ಕೊಳೋದು ತುಂಬ ಇತ್ತು. ಖಂಡಿತವಾಗಿಯೂ ಈ ಒಂದು ಎಕ್ಸಾಮ್ಸ್ ಎಲ್ಲ ಆದಮೇಲೆ ನಾನು ಏನು 7 ಡೇಸ್ ಚಾಲೆಂಜ್ ಮಾಡಿದ್ದೆ ಅದೇ ಥರ ಇನ್ನು ಮುಂದೆ ಕೆಲವೊಂದಿಷ್ಟು ಚಾಲೆಂಜ್ಗಳನ್ನ ತೊಗೊಳ್ತೀನಿ. ಹಾಗೆ ಏನು ನಾನು ಒಂದು 7 ಡೇಸ್ ಚಾಲೆಂಜ್ ಮಾಡಿರೋದ್ರಲ್ಲಿ ರಿಸಲ್ಟ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಿ ಗೊತ್ತಿಲ್ಲ, ನನ್ನ ವೆಯ್ಟ್ ಬಂದುಬಿಟ್ಟು 75.350 ಗ್ರಾಮ್ಸ್ ಇತ್ತು. ಬಟ್ ಇವಾಗ ಎಂಥ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಅಂದರೆ 7 ಡೇಸ್ಗೆ 73.25 ಇದೆ. ಆ್ಯಕ್ಚುಲಿ ಈ 2 kg 100 ಗ್ರಾಮ್ಸ್ ನಾನು ಇಲ್ಲಿಗೆ ಕಡಿಮೆ ಆಗಿದ್ದೀನಿ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ನಾನಂತೂ ಇದೇ ಥರ ಇನ್ನೂ ಹೆಚ್ಚಿನ ಚಾಲೆಂಜ್ಗಳನ್ನ ತೊಗೊಳೋದಕ್ಕೆ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟಲ್ಲಿದ್ದೀನಿ. ಸೊ ಇವಾಗೇನು ಎಕ್ಸಾಮ್ ಆದಮೇಲೆ ನೆಕ್ಸ್ಟು ಇದೇ ಥರ ಚಾಲೆಂಜ್ಗಳನ್ನ ತೊಗೊತೀನಿ. ಸೊ ಇಷ್ಟೋ ತನಕ ಯಾರು ನನ್ನ ವೀಡಿಯೋನೆಲ್ಲ ನೋಡಿದ್ದೀರಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.